ನಮಸ್ಕಾರ ಸರ್ ಎಲ್ಲರಿಗೂ. ದಯವಿಟ್ಟು ಉಪಕಾರ ಮಾಡಿ ನಮ್ಮ ಮೇಲೆ. ಎಲ್ಲ ಬಡವರು ಇರೋದು, ಯಾರು ಶ್ರೀಮಂತರು ಅಂತೂ ಇಲ್ಲ ಇಲ್ಲಿ. ನಮ್ಮ ಮೇಲೆ ಉಪಕಾರ ಮಾಡೋಂಗಾಗತ್ತೆ. ನಮ್ಮ ಜಾಗ ನಮಗೆ ಕೊಟ್ಬಿಡ್ರಿ. ಇದು ನಮಗೆ ಅಪಾರ್ಟ್ಮೆಂಟು, ಅದು ಬಿಲ್ಡಿಂಗ್ಗಳು. ನಮ್ಮ ಅಷ್ಟು ಬೆಲೆ ಬಾಳಿಲ್ಲ ನಾವು. ಅಷ್ಟು ನಮ್ಮ ದುಡ್ಡು ಕಟ್ಟೋಕ್ಕೂ ಆಗಲ್ಲ, ಸಾಧ್ಯನೂ ಇಲ್ಲ ನಮಗೆ ದುಡ್ಡು ಕಟ್ಟೋಕ್ಕೆ. ನಮ್ಮ ಮನೆ ನಮ್ಮ ಜಾಗ ಕೊಟ್ಬಿಡ್ರಿ. ನಮ್ಮ ಮನೆ ಒಡೆದು ಹಾಕಿದ್ದೀರಾ ನೀವು, ಅದು ನಮಗೇನು ಬೇಜಾರಿಲ್ಲ. ಬಿಟ್ಬಿಡ್ರಿ ನಮ್ಮ ಜಾಗ ನಮಗೆ. ಅಲ್ಲೇ ನಮ್ಮ ಜೌಪಡಿ ಹಾಕ್ಕೊಂಡು ನಮ್ಮ ಆರಾಮಾಗಿ ನಮ್ಮ ಜೀವನ ಮಾಡ್ಕೊಂಡು ಹೋಗ್ತೀವಿ. ನಮಗೆ ದಯವಿಟ್ಟು ಕಷ್ಟ ಕೊಡೋಕೆ ಹೋಗ್ಬೇಡ್ರಿ. ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಕಳಿಸೋಕೆ ಹೋಗ್ಬೇಡ್ರಿ. ಊಟಕ್ಕೆ ಇಲ್ಲ ಇಲ್ಲಿ, ಅದಕ್ಕೆ ಕಷ್ಟ ಬಂದುಬಿಟ್ಟೈತೆ. ಅದು ಬಿಟ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಹೋಗ್ರಿ, ಅಲ್ಲಿ ಏನು ಮಿನಿ ವಿಧಾನಸೌಧ ಹತ್ರ ಹೋಗ್ರಿ, ವಿಧಾನಸೌಧ ಹತ್ರ ಹೋಗ್ರಿ. ಎಲ್ಲಿಂದ ತೊಗೊಂಡು ಬರ್ಬೇಕು ಸರ್ ನಾವು ಹೋಗೋಕ್ಕೆ? ಎಲ್ಲಂತ ಬರ್ಬೇಕು ನಾವು? ಒಂದು ಸತಿ ಕರಿತೀರಾ ಹಜ್ ಭವನಿಗೆ ಬರ್ರಿ ನೀವು ಅಂತೀರಾ, ಒಂದು ಸತಿ ಮಿನಿ ವಿಧಾನಸೌಧಕ್ಕೆ ಬರ್ರಿ ಅಂತೀರಾ, ಒಂದು ಸತಿ ಅಪಾರ್ಟ್ಮೆಂಟಿಗೆ. ಯಾವಾಗ ಕೊಡ್ತೀರಾ? ಕೊಡೋಕ್ಕಂತೂ ಆಗಲ್ಲ. ಕೊಡಬೇಡ್ರಿ, ನಮಗೆ ಬೇಡ. ನಮ್ಮ ಜಾಗ ನಮಗೆ ಕೊಟ್ಬಿಡ್ರಿ. ದಯವಿಟ್ಟು ನಿಮಗೆ ಕೈ ಜೋಡಿಸಿ ಕೇಳ್ತಾ ಇದ್ದೀವಿ. ದಯವಿಟ್ಟು ಉಪಕಾರ ಮಾಡೋಂಗಾಗತ್ತೆ. ಈ ಬಡವ್ರಿಗೆ ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಇಲ್ಲಿ. ಏನು ಹಿಂದೂ ಇದ್ದಾವೆ, ಮುಸ್ಲಿಮ್ ಇದ್ದಾವೆ, ಏನಕ್ಕಂತ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ ನೀವು? ಕೊಟ್ರಲ್ಲಮ್ಮ, ಕೀಲಿ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್. ಕೀ ಕೊಟ್ಟಿದ್ದೀರಾ ನೀವು, ಕೊಟ್ಟು ಏನು ಫ್ಯಾಮಿಲಿ ಫೋಟೋ ಹಿಡ್ಕೊಂಡಿದ್ದೀರಾ. ನಿಮಗೋಸ್ಕರ ನೀವು ಮಾಡ್ಕೊಂಡಿದ್ದೀರಾ, ನಮಗೋಸ್ಕರ ಏನೂ ಮಾಡಿಲ್ಲ ನೀವು. ದಯವಿಟ್ಟು ನಮಗೆ ಈ ಥರ ಎಲ್ಲ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ನಮಗೆ ಕೊಡೋಂಗಿದ್ರೆ ನ್ಯಾಯದಿಂದ ನಮ್ಮ ಜಾಗ ನಮಗೆ ಕೊಟ್ಬಿಡ್ರಿ. ಅದು ಗೌರ್ಮೆಂಟ್ ಜಾಗನೇ. ಗೌರ್ಮೆಂಟ್ ನಮಗೆ ಸಹಾಯ ಮಾಡೋಕೆ ಬರ್ತಾ ಇದೆಯಲ್ಲ ಮುಂದ್ಗಡೆ, ಗೌರ್ಮೆಂಟ್ ಜಾಗ ಕೊಟ್ಬಿಡ್ರಿ ನಮಗೆ. ಮತ್ತೆ ಯಾಕೆ ಅಪಾರ್ಟ್ಮೆಂಟ್ ಕೊಡ್ತೀವಿ, ಈ ಅಪಾರ್ಟ್ಮೆಂಟ್ ಕೊಡ್ತೀವಿ, ಅವ್ರು ನಮಗೆ ಹೇಳೋದು, ಇವ್ರು ನಮಗೆ ಹೇಳೋದು ಏನು? ನಾವು ಬಾಂಗ್ಲಾದೇಶ ನಮಗದು, ನಾವು ಬಾಂಗ್ಲಾದೇಶ ಅವ್ರು ಕಾಣ್ತಾ ಇದ್ದೀವ ನಿಮ್ಮ ಕಣ್ಣಿಗೆ? ನಾವು ಮುಸ್ಲಿಮ್ ಆಗಿಬಿಟ್ರೆ ಬಾಂಗ್ಲಾದೇಶ ಅವ್ರು ನಿಮಗೆ? ಹಿಂದೂ ಜನ ಇದ್ದೀವಿ, ಕ್ರಿಶ್ಚಿಯನ್ ಜನ ಇದ್ದಾರೆ, ಮುಸ್ಲಿಮ್ ಜನ ಇದ್ದಾರೆ, ಎಲ್ಲ ಜನ ಇದ್ದಾರೆ. ನೀವಿಲ್ಲಿ ಯಾರು ಒಬ್ರು ಅಂತ ಇಲ್ಲ ಸರ್. ಇಲ್ಲಿ ದಯವಿಟ್ಟು ಬರ್ರಿ, ಬನ್ನಿ, ಕಣ್ಣಿನ ನೋಡ್ರಿ ಯಾವ ಜನ ಇದ್ದೀವಿ ಏನಿಲ್ಲ ಅಂತ. ಅದು ಬಿಟ್ಬಿಟ್ಟು ಬಾಂಗ್ಲಾ ಅವರು ಅಲ್ಲಿ ಇಲ್ಲಿ. ಇಲ್ಲಮ್ಮ, ಹಕ್ಕುಪತ್ರ ಮತ್ತೆ ಕೀಲಿ ಕೊಟ್ಟಿದ್ದಾರೆ, ವಾಪಸ್ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಹೇಳಿ. ಹಕ್ಕುಪತ್ರ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಎಷ್ಟು ಮನೆ ಒಡೆದೋಗಿದೆ? 11 ಜನಕ್ಕೆ ಕೊಟ್ಟಿದ್ದೀರಾ. 11 ಜನಕ್ಕೆ ಕೊಟ್ಬಿಟ್ಟು ಇಸ್ಕೊಂಡವ್ರೆ, ಮತ್ತೆ ರಿಟರ್ನ್ ಇಸ್ಕೊಂಡವ್ರೆ. ನಮಗಂತೂ ಕೊಟ್ಟಿಲ್ಲ. 11 ಜನಕ್ಕೆ ಬಂದುಬಿಟ್ರೆ ಆಗೋಯ್ತಾ? ನೀವು ಕರೆದ್ಬಿಟ್ಟು ನಾವು ಹೇಳಿದ್ಗೋಸ್ಕರ ನೀವು ಅವ್ರಿಗೆ ಕೊಟ್ಬಿಡ್ಬೋದು. 11 ಮನೆಗೆ ಕೊಟ್ಟರೆ ಇಷ್ಟು ಜನ ಎಲ್ಲಿ ಬೀದಿಗೆ ಹೋಗ್ಬೇಕಾ? ನಿಮಗೆ ಯಾರು ಬಂದು ಏನು ಆಶ್ವಾಸನೆ ಕೊಟ್ಟಿದ್ರಮ್ಮ? ನಮಗೆ ಜಮೀರ್ ಅಹಮದ್ ಸಾಬ್ ಹತ್ರ ನಾವು ಹೋಗ್ಬಿಟ್ಟು ಮಸೀದಿಗೆ ನಾವು ಮಾತಾಡಿದ್ವಿ. ಅವರೆಲ್ಲ ಏನು ಹೇಳಿದ್ರು, ನಮಗೆ ಮುಂದ್ಗಡೆ ನಿಂತ್ಕೊಂಡು, ಅಮ್ಮ ಹೊಸ ವರ್ಷಿಗೆ ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ, ಖುಷಿಯಾಗಿದ್ದೀರಾ ನೀವು ಅಂತ ನನ್ನ ಮುಂದ್ಗಡೆ ನೀವು ನಿಂತ್ಕೊಂಡು ನನಗೆ ಹೇಳಿದ್ದು. ಖುಷಿಯಾಗಿದೆಯೇನಮ್ಮ, ನಿಮಗೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ರು. ಹೊಸ ವರ್ಷವೂ ಹೋಯ್ತು, ನಮಗೇನು ಗುಡ್ ನ್ಯೂಸ್ ಸಿಕ್ಕಿಲ್ಲ. ಯುಗಾದಿನೂ ಹೋಯ್ತು, ಹೋಲಿನೂ ಹೋಯ್ತು, ರಂಜಾನ್ ಹಬ್ಬನೂ ಹೋಯ್ತು, ಎಲ್ಲ ಹಬ್ಬಗಳು ಆಗೋಯ್ತು. ಎಲ್ಲ ಹಬ್ಬ ಆಗಿದ್ರು ನಮಗಂತೂ ಗುಡ್ ನ್ಯೂಸ್ ಸಿಕ್ಕಿಲ್ಲ. ಯಾವ ವರ್ಷಕ್ಕೆ ಗುಡ್ ನ್ಯೂಸ್ ನಮಗೆ ಕೊಡ್ತೀರಾ? ನಮಗೆ ಗುಡ್ ನ್ಯೂಸ್ ಬೇಡ. ನಮ್ಮ ಮನೆ ನಮಗೆ ಕೊಟ್ಬಿಡ್ರಿ, ಅದೇ ನಮ್ಗೆ ಗುಡ್ ನ್ಯೂಸು. ತುಂಬ ಉಪಕಾರ ಆಗುತ್ತೆ. ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀವಿ. ನೀವು ನಮಗೆ ಕೈ ಜೋಡಿಸಿ ಕೇಳ್ತೀರಲ್ಲ, ಓಟ್ ಕೊಡ್ರಿ ಅಂತ. ನಾವೆಲ್ಲ ನಿಮಗೆ ಕೈ ಜೋಡಿಸಿ ಕೇಳ್ಕೊಳ್ತಿದ್ದೀವಿ. ನಮಗೆ ಸಹಾಯ ಮಾಡಿರಿ. ಇವಾಗ ನಮಗೆ ಮನೆ ಬೇಕು. ಓದ್ಕೊಳ್ಳೋಕೆ ಮಕ್ಳಿಗೆ ಎಷ್ಟೊಂದು ಕಷ್ಟ ಆಗ್ತಾಯಿದೆ ಗೊತ್ತೇನು ಸರ್? ಎಕ್ಸಾಮ್ಗಳಿರ್ತವೆ, ಲೈಟ್ಗಳಿಲ್ಲ, ಅಂಥದ್ದಲ್ಲಿ ಕ್ಯಾಂಡಲ್ ಉರಿಸ್ಕೊಂಡು ನಮ್ಮ ಮಕ್ಕಳು ಓದ್ತಿದ್ದಾವೆ. ಮಕ್ಳಿಗೆ ಓದಿಸ್ರಿ ಏನು ಬೀದಿಗೆ ತರ್ಬಿಟ್ಟು ಓದಿಸ್ಬೇಕಾ ಮಕ್ಕಳಿಗೆ? ಹೆಂಗಂತ ಓದಿಸ್ಬೇಕು? ನಮ್ಗೆ ದಾರಿ ತೋರಿಸ್ಕೊಡ್ರಿ ನೀವು. ನಮಗೆ ಹೆಂಗೆ ಓದಿಸ್ಬೇಕು, ಏನು ಮಾಡಬೇಕು ಅಂತ ಬೀದಿಗೆ ತರ್ಬಿಟ್ಟಿದ್ದೀರಾ. ಶಾಲೆ ಇತ್ತು, ಬಂದ್ ಮಾಡಿದ್ದಾರೆ ಸರ್. ಶಾಲೆ ಇದ್ದಾವೆ ಇವಾಗಲೂ, ಇಲ್ಲ ಅಂತ ಇಲ್ಲ. ಮಕ್ಳಿಗೆ ಬಟ್ಟೆ ಹಾಕೊಳ್ಳೋಕ್ಕೆ ಕಷ್ಟ, ಮಕ್ಳಿಗೆ ಓದೋಕ್ಕೂ ಕಷ್ಟ, ಮಕ್ಳಿಗೆ ಊಟಕ್ಕೂ ಕಷ್ಟ. ನಾವು ದುಡಿಯೋಂಗೆ ಹೋಗಂಗಿಲ್ಲ, ಮನೆಗಳು ಕಾಯ್ಕೊಂಡಿರ್ಬೇಕು. ಬಾಗಲ್ ಇದ್ರೂ ಮನೆಗಿಂದ ಹೋಗ್ಬೇಕಂದ್ರೆ ಕೀ ಹಾಕ್ಕೊಂಡು ಹೋಗ್ತೀವಿ. ಇವಾಗ ಬಾಗಲೇ ಇಲ್ಲ, ಎಲ್ಲಿ ಕೀ ಹಾಕ್ಕೊಂಡು ಹೋಗೋದು? ಮನೆ ಕೆಲ್ಸಕ್ಕೂ ಹೋಗೋಕ್ಕಾಗಲ್ಲ, ಮನೆಯೇ ಕಾಯ್ಕೊಂಡಿರ್ಬೇಕು ನಾವು. ಇವಾಗ ಜೋಪಡಿಗಳು ಕಾಯ್ತಾ ಇದ್ದೀವಿ. ಮನೆ ಅಂದರೆ ಮನೆ ಅಲ್ಲ, ಜೋಪಡಿಗಳು. ಯಾವ ಜೋಪಡಿ ಹಾಕಿಕೊಂಡಿದ್ದೀವಿ ಆ ಜೋಪಡಿ ಕಾಯ್ಕೊಂಡಿದ್ದೀವಿ. ಈಗ ನಿಮಗೆ ಮನೆ ಇಲ್ಲ, ಬಾಗಿಲಿಲ್ಲ, ಹೇಗೆ ನಿಮ್ದು ಜೀವನ ನಡೀತಾ ಇದೆ ಅಮ್ಮ? ವನವಾಸ ಕಾಡ್ತಾ ಇದ್ದೀವಿ ಸರ್. BBMP ಅವರು ಬಂದು ಏನು ಕೊಡಲಿಲ್ಲ ನಿಮಗೆ? ಏನು ಇಲ್ಲ ಸರ್, BBMPನೂ ಯಾರೂ ಬಂದಿಲ್ಲ. ಅದು ಹೇಳ್ತಾರಲ್ಲ, ಓಟ್ಗಳು ಇಸ್ಕೊಳಕ್ಕೆ ಬರ್ತಾರಲ್ಲ, BJP ಅವರು, ಕಾಂಗ್ರೆಸ್ ಅವರು, ಅವ್ರು ಯಾರ್ಯಾರು ಬರ್ತಾರಲ್ಲ, ಅವ್ರು ಯಾರು ಬಂದು ನಮಗೆ ನೋಡಿಲ್ಲ. ಎಲ್ಲೆಲ್ಲಿ ಕುತ್ಕೋಬೇಕು ಅವ್ರು ಕುತ್ಕೊಂಡು ನಮಗೆ ಪಾಯಿಂಟ್ ತೋರಿಸ್ತವ್ರೆ. ಇವರು ಬಾಂಗ್ಲಾದೇಶ್ ಅವರು, ಇವರು ಕರ್ನಾಟಕ ಅವರಲ್ಲ, ಇವರು ಅಲ್ಲವರು ಇಲ್ಲವರು. ಅದು ಮಾತ್ರ ನಮಗೆ ಕೇಳ್ಕೊಂಡು ಅದು ಮಾತ್ರ ಕೇಳಿಸ್ಕೊತಿರೋದು. ಮತ್ತೇನು ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ.
ಯಾರೂ ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಈಗ ನಿಮ್ಮ ಊಟದ ವ್ಯವಸ್ಥೆ ಯಾರಾದರೂ NGO ಅವರು ಮುನ್ಗಡೆ ಒಡೆದೋಗಿತ್ತಲ್ಲ, ಅವರೆಲ್ಲ NGO ಅವ್ರು ಬಂದು ಬ್ಲ್ಯಾಂಕೆಟ್ಗಳು ಕೊಟ್ಟರು, ಅನ್ನದ ವ್ಯವಸ್ಥೆ ಮಾಡಿದ್ರು. ಅದು ಎಷ್ಟೇ ಅವ್ರ ಕೈಯಿಂದ ಎಷ್ಟಾಯ್ತು ಅಷ್ಟೆಲ್ಲ ಮಾಡೋರು ಅವರು. ಯಾಕಂದರೆ ಅವ್ರದ್ದು ನಾವು ತಿಂದಿಲ್ಲ ಅಂದರೆ ಅದು ನಮಗೆ ಆಗಲ್ಲ. ನಾವು ತಿಂದಿದ್ದೀವಿ, NGO ಅವ್ರು ಬಂದು ಅವ್ರ ಕೈಯಿಂದ ಎಷ್ಟಾಯಿತು ಅಷ್ಟೆಲ್ಲ ಮಾಡವ್ರೆ. ಆದರೆ ಮಿಕ್ಕಿದ್ದು ಮಾಡೋಕ್ಕಾಗಿಲ್ಲ. ಈಗಮ್ಮ ಇಲ್ಲ ಸರ್, ರಂಜಾನಿಗೂ ಏನೂ ಬಂದಿಲ್ಲ, ಉಗಾದಿಗೂ ಏನೂ ಬಂದಿಲ್ಲ, ಕ್ರಿಸ್ಮಸ್ ಹಬ್ಬನೂ ಹೋಯ್ತು ಅದಕ್ಕೂ ಏನೂ ಬಂದಿಲ್ಲ, ಏನು ಯಾರಕ್ಕೂ ಏನೂ ಬಂದಿಲ್ಲ. ಎಲ್ಲರೂ ನಾವು ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ಸ್ ಎಲ್ಲ ಅನುಸರಿಸ್ಕೊಂಡೇ ಇರೋದು. ಯಾರಿಗೂ ಏನು ಸೌಲಭ್ಯ ಮಾಡಿಲ್ಲ. ಬರೀ ಮುಸ್ಲಿಮ್ಗೆ ಮಾಡಿದ್ದಾರೆ ಅಂತನೂ ಅಲ್ಲ, ಹಿಂದೂಗೂ ಮಾಡಿದಾರೋ ಅಂತಲ್ಲ, ಯಾರಿಗೂ ಮಾಡಿಲ್ಲ ಏನು.